ಬಿಜೆಪಿಯಲ್ಲೂ ಅಸಮಾಧಾನ ಶಾಸಕರಿದ್ದಾರೆ, ನಾವು ಅವರನ್ನ ಕರೆಯಬಹುದು. ಯಡಿಯೂರಪ್ಪನವರು ಕರೆದ್ರು ಅಂತ ನಮ್ಮ ಪಕ್ಷದ ಶಾಸಕರು ಬಿಜೆಪಿಗೆ ಹೋಗೋದಕ್ಕೆ ಅವರೇನು ದಡ್ರಲ್ಲ. ಬಿಜೆಪಿ ಶಾಸಕರಲ್ಲೂ ಅಸಮಾಧಾನ ಇದೆ, ಅವರನ್ನು ನಾವು ಕರಿಬಹುದು. ನಮ್ಮ ಹತ್ರನೂ ಬಿಜೆಪಿ ಶಾಸಕರಿದ್ದಾರೆ ಗೊತ್ತಾ ಅಂತ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರೇನೋ ಕರೆದುಬಿಟ್ರು, ಯಾರ್ಯಾರು ಅಸಮಾಧಾನಿತರಿದ್ದೀರಾ ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿ ಬನ್ನಿ ಅಂತ, ಆದರೆ ಹೋಗೋದಕ್ಕೆ ನಮ್ಮ ಶಾಸಕರೇನು ದಡ್ರಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಪಾರ್ಟಿ ಏನ್ ಕೆಲಸ ಕೊಡ್ತದೆ ಅದನ್ನ ಶ್ರದ್ಧೆಯಿಂದ ಮಾಡಬೇಕಾಗಿದೆ. ನಾಳೆ ನಾನು ಎಲ್ಲ ಕಂಪ್ಲೀಟ್ ನೀರಾವರಿ ಇಲಾಖೆ ಬಗ್ಗೆ 3 ಗಂಟೆಗೆ ವಿಧಾನಸೌಧದಲ್ಲಿ ರಿವ್ಯೂ ಕರೆದಿದ್ದೀನಿ. ಯಾರು ಸುಮ್ಮನೆ ಯಡಿಯೂರಪ್ಪನವ್ರು ಹೇಳಿದ್ರು ಅಂತೇಳಿ ಈ ಕಡೆಯಿಂದ ರಾಜೀನಾಮೆ ಕೊಟ್ಬಿಟ್ಟು ತಿರ್ಗಾ ಹೋಗಿ ಎಲೆಕ್ಷನ್ ಗೆದ್ಕೊಂಡು ಬರೋದು, ಸರ್ಕಾರ ತೆಗೆಯೋದು, ಅದೇನು ಮಡಕೆ ಕೆಟ್ಟೋಗಿಲ್ಲ ಅವ್ರ ಸರ್ಕಾರ. ನಾವು ಅವ್ರ ತರನೇ ಹೇಳಿ ಅವ್ರಿಗಿರೋ ಶಾಸಕಗಳನ್ನೆಲ್ಲ ಬೇಕಾದಷ್ಟು ಬಯಲು ಹೇಳಕ್ಕೆ ನಮಗೂ ಅವಕಾಶ ಇದೆ. MB ಪಾಟೀಲ್ ಅದನ್ನ ಶ್ರದ್ಧೆಯಿಂದ ಮಾಡಬೇಕಾಗಿದೆ. ನಾಳೆ ನಾನು ಎಲ್ಲ ಕಂಪ್ಲೀಟ್ ನೀರಾವರಿ ಇಲಾಖೆ ಬಗ್ಗೆ 3 ಗಂಟೆಗೆ ವಿಧಾನಸೌಧದಲ್ಲಿ ರಿವ್ಯೂ ಕರೆದಿದ್ದೀನಿ. ಸೊ ನಾಳೆಯಿಂದ ನನ್ನ ಕೆಲಸ ಪ್ರಾರಂಭ ಮಾಡಿದ್ದೀನಿ. ಈಗೂ ಎಲ್ಲ ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಅಫಿಷಿಯಲ್ ಆಗಿ 3 ಗಂಟೆಗೆ ವಿಧಾನಸೌಧದಲ್ಲಿ ಯಾವ್ದಾದ್ರು ಕಾನ್ಫರೆನ್ಸ್ ಹಾಲಲ್ಲಿ ಯಾವ್ದಾದ್ರು ನೋಡಿ ಎಲ್ಲ ಕಂಪ್ಲೀಟ್ ನನ್ನ ಕೆಲಸ ಪ್ರಾರಂಭ ಮಾಡ್ತೀನಿ. ಯಾಕೆಂದ್ರೆ ಹೆಚ್ಚಿಗೆ ಜವಾಬ್ದಾರಿ ಇದೆ. ಇಟ್ ಇಸ್ ಎ ವಾಸ್ಟ್ ಡಿಪಾರ್ಟ್ಮೆಂಟ್. ಇದಾದ್ರೆ ಫಿಂಗರ್ ಟಿಪ್ಸ್ ಅಲ್ಲಿ ಇತ್ತು ಪವರ್ ಡಿಪಾರ್ಟ್ಮೆಂಟ್. ಸೊ ಪಾರ್ಟಿ ಏನ್ ತೀರ್ಮಾನ ಮಾಡ್ತದಕ್ಕೆಲ್ಲ ನಾವೆಲ್ಲ ಒಪ್ಕೊಂಡು ತಲೆ ಬಾಗಿಸಿ ಕೆಲಸ ಮಾಡಬೇಕು. ಸರ್, ಮತ್ತೀಗ ಅಸಮಾಧಾನ ಆಯ್ತು, ಅದನ್ನೆಲ್ಲ ಸರಿ ಮಾಡೋ ಕೆಲಸ ನಡೀತಾ ಇದೆಯಾ? ಖಂಡಿತ ನಡೀತಾ ಇದೆ. ಎಲ್ಲರೂ ಪ್ರಜ್ಞಾವಂತರೇ, ಎಲ್ಲರೂ ಬುದ್ಧಿವಂತರೇ. ಯಾರು ಸುಮ್ಮನೆ ಯಡಿಯೂರಪ್ಪನವ್ರು ಹೇಳಿದ್ರು ಅಂತೇಳಿ ಈ ಕಡೆಯಿಂದ ರಾಜೀನಾಮೆ ಕೊಟ್ಬಿಟ್ಟು ತಿರ್ಗಾ ಹೋಗಿ ಎಲೆಕ್ಷನ್ ಗೆದ್ಕೊಂಡು ಬರೋದು, ಸರ್ಕಾರ ತೆಗೆಯೋದು, ಅದೇನು ಮಡಕೆ ಕೆಟ್ಟೋಗಿಲ್ಲ ಅವ್ರ ಸರ್ಕಾರ. ಕೆಳಗಡೆ ಆಗಿದ ತಕ್ಷಣ ಹೊಡೆದಾಕಕ್ಕೆ ಯಡಿಯೂರಪ್ಪನವರು ಕೂಡ ಸುಮ್ಮನೆ ಬೇರೆಯವ್ರನ್ನ ಶಾಸಕರು ಅವ್ರು ನಮ್ಮ ಜೊತೆ ಇದ್ದಾರೆ, ಇವ್ರು ನಮ್ಮ ಜೊತೆ ಇದ್ದಾರೆ ಅಂತೇಳಿ ಸುಮ್ಮನೆ ಸುಳ್ಳು ಮಾಹಿತಿ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಯಾರನ್ನೂ ಅಪ್ರೋಚ್ ಮಾಡಿಲ್ಲ. ಅಪ್ರೋಚ್ ಕೆಲವರು ಮಾತಾಡ್ತಾ ಇರ್ಬೋದು, ಹಿಂದೆ ಮಾತಾಡ್ಬೋದು. ನಾವು ಅವ್ರ ತರನೇ ಹೇಳಿ ಅವ್ರಿಗಿರೋ ಶಾಸಕಗಳನ್ನೆಲ್ಲ ಬೇಕಾದಷ್ಟು ಬಯಲು ಹೇಳಕ್ಕೆ ನಮಗೂ ಅವಕಾಶ ಇದೆ. ಐ ಡೋಂಟ್ ವಾಂಟ್ ಟು ಡೂ ದಟ್. ಅಲ್ಲೂ ಎಲ್ಲ ಪಾರ್ಟಿಲೂ ಬೇಕಾದಷ್ಟು ಅಸಮಾಧಾನಗಳಿದೆ. ಇದು ಸುಮ್ಮನೆ ಗೌರವದಿಂದ ಒಂದು ಸರ್ಕಾರ ಆಯ್ತು, ಗೆಲುವನ್ನ ಒಪ್ಕೋಬೇಕು, ಸೋಲನ್ನು ಒಪ್ಕೋಬೇಕು. ನಮಗೆ ಜನ ನೋಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಇಮೇಜ್ ಬಹಳ ಮುಖ್ಯ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲರೂ ಅಷ್ಟೇ. ಇಲ್ಲಿ ನಾವು ಕಿತ್ತಾಡ್ಕೊಂಡು ಹೋಯ್ತು ಅಂತಂದ್ರೆ ಈ ರಾಜ್ಯಕ್ಕೆ ದೊಡ್ಡ ಇಮೇಜು ಧಕ್ಕೆ ಆಗ್ತದೆ. ಇಡೀ ಬೆಂಗಳೂರು ಮತ್ತು ಕರ್ನಾಟಕ ರಾಷ್ಟ್ರನ 1/3 ಭಾಗದ ಹಣ ಇಲ್ಲಿಂದ ಟ್ಯಾಕ್ಸಸ್ ಆಗಿ ಹೋಗ್ತಾ ಇದೆ. ಸೊ ಇಲ್ಲಿ ಬಹಳ ಗಮನದಲ್ಲಿಟ್ಕೊಂಡು ಬೆಂಗಳೂರು ನಗರದಲ್ಲೂ ಕೂಡ ಕಾಂಗ್ರೆಸ್ಗೆ ಇಷ್ಟು ಸೀಟ್ ಜಾಸ್ತಿ ಯಾಕೆ ಕೊಟ್ಟಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅನ್ನೋ ದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರದಲ್ಲೂ ಕೂಡ ಒಳ್ಳೆ ಸೀಟನ್ನ ಕೊಟ್ಟಿದೆ. MB ಪಾಟೀಲ್ ಅವರೇನು ದಡ್ರೇನಲ್ಲ. ಈಸ್ ಆಲ್ಸೋ ವೆರಿ ಇಂಟೆಲಿಜೆಂಟ್, ವೆರಿ ಸೀನಿಯರ್ ಮ್ಯಾನ್. ಬಹಳ ಬುದ್ಧಿವಂತ ಇದ್ದಾರೆ, ಅವ್ರಿಗೂ ಪ್ರಜ್ಞಾ ಇದೆ. ಅವರು ಹೋಗಿ ರಾಹುಲ್ ಗಾಂಧಿ ಹತ್ರ ಮಾತಾಡಿದ್ದಾರೆ. ಏನು ಸಮಸ್ಯೆ ಇಲ್ಲ, ಯಾವ ಗುಂಪುಗಾರಿಕೆನೂ ಇಲ್ಲ. ನೋವನ್ನ ಹಂಚ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಮಂಗಳೂರ ಸಭೆ ಇದೆ ಅಂತ ಯಾವ ನೋಡಿ ಅಪ್ಪ ಹೇಳ್ದಿನ್ ಕೇಳಿ, ಯಾವ ಸಭೆನೂ ಇಲ್ಲ. ಅದೆಲ್ಲ ಸಭೆಗಿವೆ ಅಂತ ಏನ್ ಕರೆಯುವಂತ ನೆಸೆಸಿಟಿ ಇಲ್ಲ. ಯಾವ ಸಭೆ ನಾನು ಹೋಗ್ತೀನಿ ಸಭೆಗೆ, ಎಲ್ಲರೂ ಹೋಗ್ತಾರೆ ಸಭೆ ಕರೆದ್ರೆ ನಾನು ಹೋಗ್ತೀನಿ. ಹಂಗಂತ ಸಭೆಗೆಲ್ಲ ಕರೆಯೋದಕ್ಕೆ ಆಗಲ್ಲ. ನಮ್ಮ ಪಾರ್ಟಿ ಬಹಳ ಉಳಿಸ್ಕೋಬೇಕು. ನಾನು 7 ತಿಂಗಳು ನಾನು ದಮ್ ತಡ್ಕೊಂಡಿರ್ಲಿಲ್ವಾ? ಬಂಗಾರಪ್ಪನವರ ಧರ್ಮಸಿಂಗ್ ಅವ್ರ ಗೌರ್ಮೆಂಟ್ ಅಲ್ಲೂ ಕೂಡ ನನ್ನ ಪರಮೇಶ್ವರ್ನ ಎಲ್ಲ ಈಚೆ ಇಟ್ಟಿದ್ರು. ದೇಶಪಾಂಡೆ ಅವ್ರನ್ನು ಈಚೆ ಇಟ್ಟಿದ್ರು. HK ಪಾಟೀಲ್ರು ಈಚೆ ಇಟ್ಟಿದ್ರು. ಏನ್ ನಮ್ಗೇನು ಎಲಿಜಿಬಿಲಿಟಿ ಏನು ಇರ್ಲಿಲ್ವಾ? ಕೆಲವು ಸಂದರ್ಭಕ್ಕೆ ತೀರ್ಮಾನ ಆಮೇಲೆ ಇನ್ನ ಈಗ ಸದ್ಯಕ್ಕೆ ಈಗೇನು ಕ್ಲೋಸ್ ಆಗಿಲ್ಲ. ನಮ್ಮಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಎಲ್ಲರಿಗೂ ಇನ್ನ 6 ವೇಕೆನ್ಸಿ ಇದೆ. ಮತ್ತು ಕೆಲವು ಫಸ್ಟ್ ಟೈಮರ್ಸ್ ಎಲ್ಲ ಒಳ್ಳೊಳ್ಳೆ ಸ್ಥಾನಮಾನ ಕೊಡಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಅದನ್ನೆಲ್ಲ ಕೂಡ ನಮ್ಮ ಪಕ್ಷ ಈಗಾಗಲೇ ಚಿಂತನೆ ಮಾಡ್ತಾ ಇದೆ. ನಾವು ಮಾತಾಡ್ತಾ ಇದ್ದೀವಿ. ವಿ ಆರ್ ಅಟ್ ಇಟ್. ಯಾರ ಮನಸ್ಸಿಗೂ ನೋಯಿಸಾಗದಂಗೆ ಶೇರಿಂಗ್ ಅವರ್ ಪವರ್ ಇರಲೇಬೇಕು. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಅಟ್ ದಿ ಸೇಮ್ ಟೈಮ್ ಒಂದೇ ಕುರ್ಚಿ ಇರ್ಬೇಕಾದ್ರೆ ಈಗ ನನಗೂ ಏನೇನೋ ಆಸೆ ಇರ್ತದೆ. ಎಲ್ಲ ನನ್ನ ಆಸೆ ಎಲ್ಲ ಈಡೇರಬೇಕು ಅಂತ ಏನಿಲ್ಲ. ಕೆಲವು ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ. ದಯವಿಟ್ಟು ನಮ್ಮ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಡ್ದು, ಹಿಂದೆ ಬಿಜೆಪಿ ಇದೇ ರೀತಿ
ಗಲಾಟೆ ಮಾಡಿಕೊಂಡು ಅವ್ರು 40 ಸೀಟ್ ಬಂದು ಇಳಿದ್ರು. ನಾವು ಹಿಂದೆ ಮೊಯ್ಲಿಯವ್ರ ಸರ್ಕಾರದಲ್ಲಿ ಹಿಂಗೆ ಜಗಳ ಮಾಡಿಕೊಂಡು ನಾವು 36ಕ್ಕೆ ಬಂದು ಇಳಿದ್ರು. ಆ ರೀತಿ ಮಾಡ್ಕೊಳ್ಳೋದು ಬೇಡ. ಭಾಳ ರೆಸ್ಪಾನ್ಸಿಬಿಲಿಟಿಗಳು ನಮ್ಮ ಮೇಲೆ ಇದೆ. ನಾವೆಲ್ಲ ಸೇರಿ ತಾಳ್ಮೆಯಿಂದ ಕೆಲಸ ಮಾಡ್ಕೊಂಡು ಹೋಗೋಣ. ಇವತ್ತಿಂದ ನಾಳೆ ನಮಗೆ ಸಿಗ್ತದೆ. ಏನು ಡೋರ್ ಏನೇನು ಕ್ಲೋಸ್ ಏನಾಗಿಲ್ಲ. ಸುಮ್ಮನೆ ಸಂಸದರ ಸಭೆ ಇದೆಯಲ್ಲ ಸರ್ ಇವತ್ತು ಅದು ಸಮ್ ಸಜೆಷನ್ಸ್ ಅವರೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೆಲವು ಪಕ್ಷದ ಅಧ್ಯಕ್ಷರು ಅವ್ರನ್ನ ಕರೆದು ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ಚರ್ಚೆ ಮಾಡ್ತಾರೆ. ಏನೇ ಅಸಮಾಧಾನಗಳಿರಲಿ ಏನೇ ಇರಲಿ ಎಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದೊಂದು ರೀತಿಯಲ್ಲಿ ಮುಂದಾಳತ್ವ ವಹಿಸಿ ಶ್ರಮ ವಹಿಸ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಒಂದು ಸ್ವಲ್ಪ ನಿರಾಸಕ್ತಿ ತೋರಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನೋಡಪ್ಪ, ನನಗೆ ಅದು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಜವಾಬ್ದಾರಿ ಬೇರೆ ಇದೆ, ನನಗೆ ಜವಾಬ್ದಾರಿ ಬೇರೆ ಇದೆ. ಇದು ನನ್ನ ಒಬ್ಬನ ಜವಾಬ್ದಾರಿ ಅಲ್ಲ. ಇಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ 80 ಜನ ಶಾಸಕರದು ತಂದೆ ಆದಂತ ರೆಸ್ಪಾನ್ಸಿಬಿಲಿಟಿ ಇದೆ. ಆಯ್ತಾ? ಎಲ್ಲರೂ ಹರ್ರೆ. ಕೆಲವರು ಸೀನಿಯರ್ ಇದ್ದಾರೆ, ಕೆಲವರು ಜೂನಿಯರ್ ಇದ್ದಾರೆ. ಅಷ್ಟು ಬಿಟ್ರೆ ಎಲ್ಲರಿಗೂ ಕೂಡ ಒಂದೇ ತರದ ಹಕ್ಕಿದೆ. ಅದನ್ನ ತಿಳ್ಕೊಳ್ಬೇಕು. ನಮಗೆ ಅಲ್ಟಿಮೇಟ್ಲಿ ನಮ್ಮ ಜನ ನೋಡ್ತಾ ಇದ್ದಾರೆ. ಬೈರತಿ ಬಸವರಾಜ್ ಅವರು ಹೊಸರಾಗ ನಾಳೆ ನಾವು ಸೋಮವಾರ 40 ಜನ ಶಾಸಕರು ಸಭೆ ಸೇರ್ತೀವಿ ಅಂತ ಏನ್ ಸರ್? ನನಗದೆಲ್ಲ ಬೆಂಬಲವಾಗಿ ನನಗೆಲ್ಲ ಸರ್ಕಾರಕ್ಕೆ ಬೆಂಬಲವಾಗಿ ಸಭೆ ಸೇರ್ತೀವಿ ನಾವು ಅಂತ. ಅದೆಲ್ಲ ಎರಡು ಬಣನೂ ಇಲ್ಲ ಏನ್ರಿ, ಒಂದೇ ಬಣ, ಕಾಂಗ್ರೆಸ್ ಬಣ. ಸರ್ಕಾರಕ್ಕೆ ಬೆಂಬಲವಾಗಿ 40 ಜನ ಅವೆಲ್ಲ ಯಾರಿಲ್ಲ. 78 ಜನನು ಸರ್ಕಾರ ಬೆಂಬಲವಾಗಿ. ಕುಮಾರಸ್ವಾಮಿ ಅವರ ಸರ್ಕಾರ ಯಾವ ಕಾರಣಕ್ಕೂ ನಾವೆಲ್ಲ ಒಗ್ಗಟ್ಟಿನಿಂದ ಏನ್ ಮಾತು ಕೊಟ್ಟಿದ್ದೀವಿ ಜನರ ಮುಂದೆ ಆ ರೀತಿ ನಾವು ನಡೆಸ್ತೀವಿ. ವಾಟ್ ಎವರ್ ಇಸ್ ದೇರ್, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅವೆಲ್ಲ ನಿಮ್ಗೆ ಗೊತ್ತಿದೆ. ಇವೆಲ್ಲ ಇದ್ದಿದ್ದೆ ರೀ. ಒಂದ್ ಸಂಸಾರದಲ್ಲಿ ಇದ್ದಿದ್ದೆ, ಒಂದ್ ಮನೇಲಿ ಇದ್ದಿದ್ದೆ, ಅಣ್ಣ ತಮ್ಮದಿರಲ್ಲಿ ಇದ್ದಿದ್ದೆ, ನಿಮ್ಮಲ್ಲಿ ಇದ್ದಿದ್ದೆ. ನಿಮ್ಮಲ್ಲೇ ನೋಡ್ತಾ ಇದೀರಲ್ಲ, ಯಾರು ಫಸ್ಟ್ ಹಿಡಿಬೇಕು ಯಾರು ಫಸ್ಟ್ ಹಿಡಿಬೇಕು ಅಂತ ನೀವು ಯಾವ ರೀತಿ ನೋಡಿಯಪ್ಪ. ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೆ ತಲೆ ಮೇಲೆ ಟೊಪ್ಪಿ ಹಾಕಿದ್ರು ನಾವು ಅವ್ರನ್ನ ತಲೆಬಾಗಿ ಸ್ವೀಕಾರ ಮಾಡ್ತೀವಿ. ಓಕೆ, ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ದಿನಗಳ ನಂತರ ಇವತ್ತು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಸಚಿವ ಸ್ಥಾನ ಸಿಗದವರ ಭಿನ್ನಮತ ಶಮನಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ನಿರ್ವಹಿಸಿದ್ದೀನಿ. ಸಿದ್ದರಾಮಯ್ಯ ಸೇರಿದಂತೆ ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸ್ವಲ್ಪ ವಿಚಾರವನ್ನು ಹೇಳಿದ್ರು. ಒಬ್ಬೊಬ್ಬರಿಗೊಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೀನಿ, ಬೇರೆಯವ್ರ ವಿಚಾರ ನಂಗೆ ಗೊತ್ತಿಲ್ಲ. ಎಲ್ರಿಗೂ ಅವಕಾಶಗಳಿದೆ, ಡೋರ್ ಏನು ಕ್ಲೋಸ್ ಆಗಿಲ್ಲ. ನಾನು ಕೂಡ 7 ತಿಂಗಳೇನು ತಡ್ಕೊಂಡಿರಲಿಲ್ವಾ? ಧರ್ಮಸಿಂಗ್ ಕಾಲದಲ್ಲೂ ನನ್ನನ್ನು ಕೂರಿಸಿದ್ರು, ಈ ಹಿಂದೆ ಪರಮೇಶ್ವರ್ ಅವ್ರನ್ನೂ ಕೂರಿಸಿದ್ರು, ಆಗೆಲ್ಲ ನಾವು ತಾಳ್ಮೆಯಿಂದ ಇರಲಿಲ್ವಾ ಅಂತ ಡಿ ಕೆ ಶಿ ಹೇಳಿದ್ದಾರೆ. ಯಡಿಯೂರಪ್ಪ ಅವ್ರು ಕರೆದ ತಕ್ಷಣ ಹೋಗೋದಕ್ಕೆ ನಮ್ಮ ಶಾಸಕರೇನು ದಡ್ರಲ್ಲ. ನಮ್ಮ ಹತ್ರನೂ BJP ಶಾಸಕರಿದ್ದಾರೆ. BJPಯ ಶಾಸಕರಲ್ಲೂ ಅಸಮಾಧಾನ ಇದೆ. ನಾವು ಅವರನ್ನು ಸೆಳಿಬಹುದು, ಅದನ್ನು ನಾವು ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ.